ಅಲ್ಲ, ಪದೇ ಪದೇ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಶಿವಾನಂದ್ ಪಾಟೀಲ್ರೇ ಅಲ್ಲ, ಇಟ್ಕೊಂಡಿದ್ದಾರೆ ಹಚ್ಚಡದ್ ಅಂತ ಹೇಳಿ ಏನೇನೋ ಮಾತಾಡಿದ್ರು. ಬಟ್ ನನ್ನ ಕಡೆ ಸರ್ಟಿಫಿಕೇಟ್ ಇದೆ, ನಾನು ಹುಡ್ದಾಗ ನಮ್ಮ ಅಪ್ಪ ಪಾಟೀಲೇ ಇದ್ರು. ಮತ್ತು ಇವರು ಪಾಟೀಲ್ರದೀವ್ ಅಂತ ಏನು ಹೇಳ್ಕೊಳ್ತಾರಲ್ಲ, ಪಾಟೀಲ್ರೆಲ್ಲರೂ 19ನೇ ಶತಮಾನದಲ್ಲೇ ಪಾಟೀಲ್ರಾಗಿದ್ದು. ಮೊದಲು ಯಾರೂ ಪಾಟೀಲ್ರಿಲ್ಲ. ನಮ್ಮಲ್ಲಿ ಹೆಳಬ್ರಂತ ಇರ್ತಾರೆ 14ನೇ ಶತಮಾನದಲ್ಲಿ, ಅವ್ರು ನಮ್ಮ ವಂಶಾವಳಿ ಬರೆದಿರ್ತಾರೆ. ಅಲ್ಲಿ ಯಾರೂ ಪಾಟೀಲ್ರು ಸಿಗೋದಿಲ್ಲ. ಪಾಟೀಲ್ರಿದು ಎಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪಾಟೀಲ್ರಂತ ಬದಲಾವಣೆ ಹಾಕ್ಕೊಂಡಿರ್ತಕ್ಕಂಥ. ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಪಾಟೀಲ್ರಾಗಿದ್ದ ಆಮೇಲೆ ಅದನ್ನ ತಂದು ರಾಜಕಾರಣಕ್ಕೆ ಹಚ್ಚೋದು. ಇಂಥ ಎಲ್ಲ ಕೆಲಸಗಳಿಂದ ಬೇಜಾರಾಗಿ ಇವತ್ತು ಕೊನೆ ದಿವಸ ಇತ್ತು ಶುಕ್ರವಾರ. ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ನಾನು ರಾಜೀನಾಮೆ ಕೊಡ್ಲಿಕ್ಕೆ ಇವತ್ತು ಸಿದ್ಧಿದ್ದೀನಿ, ಕೊಟ್ಟಿದ್ದೀನಿ. ಮತ್ತು ಅವ್ರು ಕೊಟ್ಟ ಮೇಲೆ ನಾನು ರಾಜೀನಾಮೆ ಕೊಡ್ಬೇಕಲ್ವಾ. ಬಟ್ ನೀವು ರಾಜೀನಾಮೆ ಕೊಟ್ಟಿದ್ದೀರಿ, ಅದು ಸರಿಯಾಗಿ ಪ್ರಾಪರ್ ಫಾರ್ಮೆಟ್ ಅಲ್ಲಿ ಇಲ್ಲ. ಪ್ರಾಪರ್ ಫಾರ್ಮೆಟ್ ಸ್ಪೀಕರ್ ಅವರು ಕೂಡ ರಾಜೀನಾಮೆ ಇದು ಪ್ರಾಪರ್ ಆಗಿ ಫಾರ್ಮೆಟ್ ಅಲ್ಲಿ ಇಲ್ಲ ಅಂತ ಅದನ್ನ ಅಂಗೀಕಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಮಾತನ್ನ ಹೇಳಿದ್ದಾರೆ. ಈಗ ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಯತ್ನಾಳ್ ಅವ್ರ ಕೈಲೇನೆ ಬರೆಸಿ ನಾನು ಸ್ಪೀಕರ್ ಮುಂದೆ ಕುಂತು ಸೈನ್ ಮಾಡಿಕೊಡ್ತೀನಿ, ಅವರು ಕೊಡ್ಲಿ. ಯಾವತ್ತು ಕೊಡ್ತಾರೆ, ಇವತ್ತು ನಾನು ಇಡೀ ಸಮಾಜದ ಮುಂದೆ ಹೋಗಿ ಸ್ಪೀಕರ್ ಕೊಟ್ಟಿದ್ದೀನಿ. ಟೆಕ್ನಿಕಲಿ ಇದು ಫಿಸಿಬಲ್ ಇಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲ, ಅದನ್ನು ನೋಡೋಣ. ಟೆಕ್ನಿಕಲ್ ಇರೋದು ವಿಷಯನ ನಾನು ಕೊಡ್ತಕ್ಕಂಥ ಮನಸ್ಸಂತರೂ ಮಾಡಿದ್ದೀನಿ. ಅದಕ್ಕೆ ಇವತ್ತು ಬಂದು ಕೊಟ್ಟಿದ್ದೀನಿ. ನೀವು ನಿಮ್ಮ ಅಪ್ಪನ ಮಗ ಇದ್ರೆ ಕೊಡಿ ಅಂತ ಹೇಳಿದ್ರಲ್ಲ, ನಾನು ಕೊಟ್ಟಿದ್ದೀನಿ. ಅವ್ರು ಎಲ್ಲಿ ನನ್ನನ್ನು ನಿಲ್ ಅಂತ ಹೇಳ್ತಾರೆ, ಅವ್ರು ಬಿಜಾಪುರ ಅಂದರೆ ಬಿಜಾಪುರ ನಿಲ್ತೀನಿ, ಬಾಗೇವಾಡಿ ಅಂದರೆ ಬಾಗೇವಾಡಿ ನಿಲ್ತೀನಿ, ಇನ್ನೆಲ್ಲ ಹೋಗಿ ನಿಲ್ಲ ಅಂದ್ರು ಅಂದರೆ ಅಲ್ಲಿ ನಿಲ್ಲಕ್ಕೆ ತಯಾರಿದ್ದೀನಿ. ಅವ್ರ ಸವಾಲನ್ನು ನಾನು ಇವತ್ತು ಸ್ವೀಕಾರ ಮಾಡ್ತೇನೆ. ಸರ್, ಆಮೇಲೆ ಪ್ರಮುಖವಾಗಿ ನಿಮಗೆ ಮತ ಹಾಕಿ ಗೆಲ್ಲಿಸಿರೋದು ನಿಮ್ಮ ಕ್ಷೇತ್ರದ ಮತದಾರರು, ಯತ್ನಾಳ್ ಅವರಲ್ಲ, ಅವ್ರ ಬೆಂಬಲಿಗರಲ್ಲ. ನೀವು ಕ್ಷೇತ್ರದ ಜನರ ಒಂದು ಅಭಿಪ್ರಾಯವನ್ನು ಕೂಡ ಪಡೆಯಿದೆ, ಅಥವಾ ನಿಮ್ಮ ಪಕ್ಷದ ಮುಖಂಡರು, ಯಾಕಂದ್ರೆ ನೀವು ಹಸ್ತದ ಸಿಂಬಲ್ ಇಂದ ನಿಂತು ಗೆದ್ದಿದ್ದೀರಿ, ನಿಮ್ಮ ಪಕ್ಷದ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳದೆ, ಒಂದು ಮಾಹಿತಿ ನೀಡದೆ ಏಕಾಏಕಿ ಈ ತರ ರಾಜೀನಾಮೆ ನೀಡಿರ್ತಕ್ಕಂಥದ್ದು ನಿಮ್ಮ ಕ್ಷೇತ್ರದ ಜನತೆಗೆ ಜೊತೆಗೆ ಪಕ್ಷಕ್ಕೂ ಕೂಡ ಮಾಡಿರ್ತಕ್ಕಂಥ ಒಂದು ರೀತಿ ಅಪಮಾನ ಅಲ್ವಾ? ಪಕ್ಷಕ್ಕೆ ನಾನು ಎಂದೂ ಕೂಡ ದ್ರೋಹ ಬರಲಿಲ್ಲ. ನಾನು ಯಾವುದೇ ಪಕ್ಷದಲ್ಲಿ, ನಾನು 3 ಪಕ್ಷದಿಂದ ಗೆದ್ದಿದ್ದೀನಿ. ದಳದಿಂದನೂ ಗೆದ್ದಿದ್ದೀನಿ, BJPಯಿಂದ ಗೆದ್ದಿದ್ದೀನಿ, ಕಾಂಗ್ರೆಸ್ದಿಂದನೂ ಗೆದ್ದಿದ್ದೀನಿ. ಪ್ರಾಯಶಃ ಯಾರೂ ಗೆದ್ದಿಲ್ಲ. ಆದರೆ ನನಗೆ ಎಲ್ಲಿವರೆಗೆ ಯಾವ ಪಕ್ಷದಲ್ಲಿ ಇರ್ತೀನಿ ಆ ಪಕ್ಷದ ಜೊತೆನೇ ಇರ್ತೀನಿ. ನಾನು ಇವತ್ತು ಪಕ್ಷದ ಪ್ರತಿಷ್ಠೆ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಇವತ್ತು ನನ್ನ ವೈಯಕ್ತಿಕ ಟೀಕೆ ಅವ್ರು ಮಾಡಿರೋದಕ್ಕೆ, ಅಥವಾ ನನ್ನ ಕುಟುಂಬಕ್ಕೆ ಅವ್ರು ಮಾತನಾಡಿದ್ದಕ್ಕೆ, ಮತ್ತು ಒಂದು ಸಮಾಜದ ದೇವರನ್ನತಕ್ಕಂಥ ದೇವರನ್ನ ಭಾವನೆ ಕೆಣಕ್ತಕ್ಕಂಥದ್ದಕ್ಕೆ. ಇವತ್ತು ನಮ್ಮ ಸಮಾಜದಲ್ಲೂ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ. ಶಿವನ್ಗೆ ಬೈದ್ರೆ ನಮಗೂ ಸಿಟ್ಟು ಬರುತ್ತೆ, ಕೃಷ್ಣನ್ಗೆ ಬೈದ್ರೆ ಸಿಟ್ಟು ಬರುತ್ತೆ, ರಾಮನ್ಗೆ ಬೈದ್ರೆ ಸಿಟ್ಟು ಬರುತ್ತೆ. ನಾವು ಎಂದೂ ಕೂಡ ಸತ್ಪುರುಷರನ್ನ ಟೀಕೆ ಮಾಡಬಾರ್ದು. ಈ ಎಲ್ಲ ಒಂದು ತಪ್ಪು ಅವರಿಂದ ನಿರಂತರ ಆಗ್ತಾ ಇದೆ. ಇದನ್ನು ಸ್ವೀಕಾರ ಮಾಡಲೇಬೇಕು. ಇವತ್ತು ನನಗೆ ರಾಜಕೀಯ ಭಾಳ ಅವಶ್ಯಕತೆ ಇಲ್ಲ. ನೀವು ನನ್ನ ಕ್ಷೇತ್ರದ ಜನರ ಬಗ್ಗೆ ಹೇಳಿದ್ರಿ, ಕ್ಷೇತ್ರದ ಜನರು ಕೂಡ ನನಗೆ ಕೇಳ್ತಾ ಇದ್ದಾರೆ, ಈ ರೀತಿ ಇವ್ರು ಮಾತನಾಡ್ತಾ ಇದ್ದಾರೆ, ನೀವು ಅವ್ರ ಸವಾಲ ಸ್ವೀಕರಿಸ್ರಿ ಅಂತಕ್ಕಂಥ ಭಾವನೆನೇ ನಮ್ಮ ಜನರ, ನನ್ನ ಕ್ಷೇತ್ರದ ಮತದಾರರ ಭಾವನೆ ಇದು. ಅದಕ್ಕೆ ಇವತ್ತು ನಾನು ಸ್ವೀಕಾರ ಮಾಡಿದ್ದೀನಿ. ನಿಮಗೇನಾದರೂ ನನ್ನ ರಾಜೀನಾಮೆಯಲ್ಲಿ ನ್ಯೂನ್ಯತೆ ಇದ್ದರೆ ಅದನ್ನು ತಿದ್ದಿ ನಿಮ್ಮ ಎದುರಿಗೆ ಕೊಡ್ತೀನಿ. ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಈ ಸವಾಲನ್ನು ಸ್ವೀಕಾರ ಮಾಡಿ. ನಾಳೆನೇ ವಿಧಾನಸೌಧಕ್ಕೆ ಬರ್ರಿ ಅಂತ ಕರಿತೀರಾ? 100%. ನಾಳೆ ಅಲ್ಲ, ಇವತ್ತೇ ಬಂದರು, ಈಗಲೇ ಬಂದರು. ನಾನು ಇಲ್ಲಿ ಇವತ್ತು ಅವ್ರು ನಾನು ಗಡುವು ಕೊಟ್ಟಿದ್ರು, ಅದಕ್ಕೆ ಬಂದಿದ್ದೀನಿ. ನಾನು ಶುಕ್ರವಾರ ಒಳಗಾಗಿ ನಾನು ರಾಜೀನಾಮೆ ಕೊಡದೇ ಇದ್ರೆ ಅವ್ರು ಹೇಳ್ತಕ್ಕಂಥ ಮಾತೇನಿರ್ತಿತ್ತು ಅಂದರೆ, ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡ್ತಿದ್ರಲ್ಲ ಅಂತ ಹೇಳ್ತಿದ್ರು ಇವರು.